ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಕಾಂಗ್ರೆಸ್ಗೆ ಮತ ಹಾಕದಿದ್ರೆ ಗ್ಯಾರಂಟಿ ರದ್ದಾಗುತ್ತಾ? ಹಿಂಗಿದ್ದೊಂದು ಚರ್ಚೆ ಶುರುವಾಗಿದೆ ಕಾಂಗ್ರೆಸ್ನ ಶಾಸಕರ ಹೇಳಿಕೆಯಿಂದಾಗಿ. ಹಾಗಾದ್ರೆ ಲೋಕಸಮರಕ್ಕೆ ಗ್ಯಾರಂಟಿಯ ಬ್ಲಾಕ್ ಮೇಲ್ಗೆ ಕಾಂಗ್ರೆಸ್ ಇಳಿತಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಹಾಗಾದ್ರೆ ಶಾಸಕರು ಏನು ಹೇಳಿದ್ರು, ಇದರ ಒಳ ಅರ್ಥ ಏನು? ಇದರೊಂದಿಗೆ ಇವತ್ತಿನ ಚರ್ಚೆ ಆರಂಭಿಸ್ತಾ ಇದ್ದೀವಿ. ಕಾಂಗ್ರೆಸ್ಗೆ ಮತ ಹಾಕದೇ ಇದ್ರೆ ಗ್ಯಾರಂಟಿ ರದ್ದಾಗುತ್ತಾ? ಅಕ್ಷತೆ ಕಾಳಬೇಕು, ನಮ್ಮ 5 ಗ್ಯಾರಂಟಿ ಬೇಕೋ? ಮತದಾರರನ್ನ ಬ್ಲಾಕ್ ಮೇಲ್ ಮಾಡಿದ್ರ ಬಾಲಕೃಷ್ಣ. ಸಿಎಂ ಜೊತೆನೂ ಮಾತಾಡಿದ್ದೇನೆ ಅಂದಿದ್ಯಾಕೆ ಶಾಸಕ? ಲೋಕಸಭೆಯಲ್ಲಿ ಮತ ನೀಡದಿದ್ರೆ ಗ್ಯಾರಂಟಿ ಯೋಜನೆ ರದ್ದಾಗತ್ತಾ? ಹಾಗಾದ್ರೆ ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಅಕ್ಷತೆ ಕಾಳು ನೀಡಿ ಮತ ಕೇಳುತ್ತಿದ್ದಾರೆ. ನಾವು 5 ಗ್ಯಾರಂಟಿಗಳನ್ನ ನೀಡಿ ಮತ ಕೇಳ್ತಿದ್ದೀವಿ. ನಿಮ್ಮ ಮತ ಅಕ್ಷತೆಗ 5 ಗ್ಯಾರಂಟಿಗ ಯೋಚನೆ ಮಾಡಿ. ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಿಸಿದ್ರೆ ಗ್ಯಾರಂಟಿ ಮುಂದುವರಿಯುತ್ತೆ, ಗೆಲ್ಲಿಸದಿದ್ರೆ ಗ್ಯಾರಂಟಿ ತಿರಸ್ಕಾರ ಮಾಡಿದ್ದಾರೆ ಅಂತ ಅಲ್ವಾ? ಜನರಿಗೆ 5 ಗ್ಯಾರಂಟಿಗಳು ಇಷ್ಟ ಇಲ್ಲ ಅಂತ ಅರ್ಥ ಅಲ್ವಾ ಅಂತ ಕೇಳ್ತಿದ್ದಾರೆ. ನಾವು ಕೆಲಸ ಮಾಡ್ತೀವಿ, 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾರ್ಗ 5 ಗ್ಯಾರಂಟಿಗ. ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಇವತ್ತೇನಾದ್ರೂ ಎಂಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತಾರೆ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗ್ಬೇಕಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ, ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಆಮೇಲೆ ಆ ದುಡ್ಡು ತಗೊಂಡು ಅಭಿವೃದ್ಧಿ ಮಾಡ್ತೀವಿ, ನಾವು ಕೆಲಸ ಮಾಡ್ತೀವಿ. 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ವಿವಾದಾತ್ಮಕ ಹೇಳಿಕೆ ಇದೆ. ಮೊದಲೆಲ್ಲ ಈ ಹಿಂದೆಯೂ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಶಾಸಕ ಬಾಲಕೃಷ್ಣ. ಕಾಂಗ್ರೆಸ್ಗೆ ಮತ ಹಾಕದಿದ್ರೆ ಅಭಿವೃದ್ಧಿ ಮಾಡಲ್ಲ ಅಂತ ಶಾಸಕರು ಹೇಳಿದ್ರು. ಕಾಂಗ್ರೆಸ್ಗೆ ವೋಟ್ ಹಾಕುವ ಊರುಗಳಿಗೆ ಮಾತ್ರ ಕೆಲಸ. ಕಾಂಗ್ರೆಸ್ಗೆ ವೋಟ್ ಹಾಕದೇ ಇರೋರ ಬಗ್ಗೆ ಆಲೋಚನೆ ಮಾಡ್ತೀವಿ. ಯಾವ ಬೂತ್ ನಲ್ಲಿ ಹೆಚ್ಚು ವೋಟ್ ಬರುತ್ತೋ ಅಲ್ಲಿ ಕೆಲಸ ಮಾಡ್ತೀವಿ. ಈ ಹಿಂದೆಯೂ ಇದೇ ರೀತಿಯಾದ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ರು ಬಾಲಕೃಷ್ಣ. ಕಾಂಗ್ರೆಸ್ಗೆ ಅನುಕೂಲ ಆಗಿದೆ, ಮೈತ್ರಿಯಿಂದ ಅನುಕೂಲ ಆಗಿದೆ. ಕಾರಣ ಏನಂತಂದ್ರೆ, ನಮ್ಮ ಮತವನ್ನ ವಿಭಜನೆ ಮಾಡ್ಕೊತಿದ್ರು ಜೆಡಿಎಸ್ನವರು. ಅವ್ರು ಬಿಜೆಪಿ ಮತ ತಗತಿರ್ಲಿಲ್ಲ, ಅವ್ರು ತಗದಾಗಿದ್ದು ನಮ್ಮ ಮತ, ಕಾಂಗ್ರೆಸ್ ಮತ. ಈ ಕಾಂಗ್ರೆಸ್ ಅನುಕೂಲ ಆಗ್ಲಿಲ್ವಾ? ನಮ್ಮ ಮತ ನಮಗ್ ಬಂದ್ಬಿಡ್ತದೆ. ಈಗ ಅವ್ರ ಜೊತೆ ಹೋದ್ಮೇಲೆ ಈ ಮತಗಳು ಯಾವ ಬಿಜೆಪಿಗೆ ಹೋಗಲ್ಲ. ಇವು ನಮ್ಗೆ ಬಂದ್ವಾ? ನಮ್ಗೆ ಅನುಕೂಲ ಆಗ್ಲಿಲ್ವಾ? ನಿಜವಾದ ರಾಜಕಾರಣಿ ಆದ್ರೆ, ಗ್ರೌಂಡ್ ವರ್ಕರ್ ಆದ್ರೆ ಅವ್ನಿಗೆ ಗೊತ್ತಾಯ್ತದೆ ಯಾವ ಮತ ಎಲ್ಲ ಹೋಯ್ತದೆ. ಕಾಂಗ್ರೆಸ್ಗೆ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಇನ್ನೂ ಜಾಸ್ತಿ ಆಯ್ತದೆ ನಮ್ಗೆ. ಈಗ ಚನ್ನಪಟ್ಟಣದಲ್ಲಿ ನಾವು ಯಾವ ಸ್ಥಾನದಲ್ಲಿ ಇದೀವಪ್ಪ? ಯಾವ ಸ್ಥಾನದಲ್ಲಿ ಇದೀವಿ ನಾವು? ಮೊನ್ನೆ MLA ಚುನಾವಣೆ 3ನೇ ಸ್ಥಾನದಲ್ಲಿ ಇದ್ದೀವಿ. ಈಗ ಯಾವ ಸ್ಥಾನಕ್ಕೆ ಬರ್ತೀವಿ? ನಮ್ಗೂ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಬರ್ಬೋದು? ಈಗ ಒಂದು 5,000 ಡಿಫ್ರೆನ್ಸ್ ಬರ್ಬೋದು. ಇಲ್ಲ ನಾವು 5,000 ಜಾಸ್ತಿ ಆಗ್ಬೋದು, ಅವ್ರ 5,000 ಜಾಸ್ತಿ ಆಗ್ಬೋದು. ಅನುಕೂಲ ಅಲ್ವಾ ನಮ್ಗದು? ಪ್ಲಸ್ ಅಲ್ವಾ ಅದು? ಆಗುತ್ತಲ್ವಾ? ನೀವು ಹೇಳಿ. ಆಮೇಲೆ ನಮ್ಮ ಸರ್ಕಾರ ಬಂದಿದೆ. ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ, ಈಗೇನು ಬೂತ್ ಮೇಲೆ ಲೆಕ್ಕಾಚಾರದ ಮೇಲೆ ಓಟ್ ಆಗೋದು. ಯಾವ ಬೂತ್ ಅಲ್ಲಿ ನಮ್ಗೆ ಜಾಸ್ತಿ ಓಟ್ ಆಗ್ತೀರಾ, ಇನ್ನು 5 ವರ್ಷದಲ್ಲಿ 3 ಕೆಲಸ ಮಾಡ್ತೀವಿ. ನಾವು ನಿಮಗೆ ನಾವು ಆಲೋಚನೆ ಮಾಡ್ತೀವಿ. ಈಗ ನಾವೆಲ್ಲ ಕಷ್ಟಪಡೋದು ಓಟ್ ಹಾಕ್ಸ್ಕೊಳಕ್ಕೆ ತಾನೆ. 5 ವರ್ಷ ನಮ್ಮ ಸರ್ಕಾರ ಅದೇ. ಯಾವ ಬೂತ್ ಅಲ್ಲಿ ನಮ್ಗೆ ಒಳ್ಳೆ ಲೀಡ್ ಕೊಡ್ತೀರೋ ಆ ಊರಿಗೆ ಕೆಲಸ ಮಾಡ್ತೀವಿ. ಇದ್ರ ನಾವು
ಹಾಗಾದ್ರೆ ಓಟ್ ಕೊಡ್ಲಿಲ್ಲ ಅಂದ್ರೆ ಕೆಲಸ ಮಾಡೋದಿಲ್ವಾ? ಓಟ್ ಕೊಡ್ಲಿಲ್ಲ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಮುಂದುವರಿಯೋದಿಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಇದೇ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆ ಆರಂಭಿಸ್ತಾ ಇದ್ದೀನಿ. ಗಣ್ಯ ಅತಿಥಿಗಳು ನನ್ನನ್ನು ಜಾಯ್ನ್ ಆಗಿದ್ದಾರೆ. ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಶಂಕರ್ ಶೆಟ್ಟಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರಾದ ಮಹೇಶ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಮಹೇಶ್ ಗೌಡ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರ್ ಶೆಟ್ಟಿ ಅವರೇ, ನಿಮ್ಮಿಂದಲೇ ಇವತ್ತಿನ ಚರ್ಚೆನ ಆರಂಭಿಸ್ತಾ ಇದ್ದೀನಿ. ವಿಧಾನಸಭಾ ಎಲೆಕ್ಷನ್ ನಲ್ಲಿ ಗೆಲ್ಲಬೇಕು ಅಂತ ಗ್ಯಾರಂಟಿಗಳ ಘೋಷಣೆ ಆಯಿತು, ಅದನ್ನ ಜಾರಿಗೊಳಿಸಲಾಯಿತು. ಇವಾಗ ಲೋಕಸಭೆಯಲ್ಲಿ ನೀವು ಗೆಲ್ಲಿಸಲಿಲ್ಲ ಅಂದ್ರೆ ನಾವು ಗ್ಯಾರಂಟಿ ಮುಂದುವರಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅಂತಾರೆ ಕಾಂಗ್ರೆಸ್ನ ಶಾಸಕರು. ಒಂದು ರೀತಿ ಬ್ಲಾಕ್ ಮೇಲ್ ಅಲ್ವಾ ಇದು? ಈ ಕರ್ನಾಟಕ ಜನತೆ ಕಾಂಗ್ರೆಸ್ಸಿಗೆ 135 ಸ್ಥಾನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅವರು ನಿರೀಕ್ಷಿಸಿರಲಿಲ್ಲ, ಯಾರೂ ನಿರೀಕ್ಷಿಸಿರಲಿಲ್ಲ. ಸೊ ಹಾಗಾಗಿ ಈಗ ಸರ್ಕಾರ ನಡೆಸುವ ಸಂಖ್ಯಾಬಲದ ಯಾವುದೇ ಕೊರತೆಯೇ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ಗೌರ್ಮೆಂಟ್ ಅತ್ಯುತ್ತಮವಾದ ಒಳ್ಳೆ ಆಡಳಿತವನ್ನು ಕೊಡಬೇಕಿತ್ತು, ಅತ್ಯುತ್ತಮವಾದ ಆಡಳಿತ ಕೊಡಬೇಕು. ಯಾವುದೇ ಒಂದು ಬೇರೆ ವ್ಯಾಪಾರ ನಂಬರ್ ಯಾವಾಗ ಬಿದ್ದು ಹೋಗ್ತದ ಅಥವಾ ಶಾಸಕರು ಬಿಟ್ಟು ಹೋಗ್ತಾರಾ, ಇದೆಲ್ಲ ಯಾವುದೇ ಇಲ್ಲ, ಅಡಚಣೆ. ಇದನ್ನು ಯಾರು ಕೊಟ್ಟದನ್ನು ಜನಿದೆ. ಅದರ ಬದಲು ಈ ಕೆಲವು ಶಾಸಕರು ಇವರು ನೀವು ಹೇಳಿದಾಗೆ ಇದುವರೆಗೆ ಒಂದು ಚಟನೆ ಆಗಿಬಿಟ್ಟಿದೆ ಇಂಥ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡೋದು. ಮತ್ತೊಂದು ಇತ್ತೀಚೆಗೆ ಬೇರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹೀಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮನೆ ಪಾರ್ಟಿಗೆ ಇವರಿಗೆ ಸ್ವಲ್ಪ ಡ್ಯಾಮೇಜ್ ಮಾಡ್ತಾರೆ ಪಾರ್ಟಿಗೆ. ನೀವು ನೋಡ್ತೀರಿ ಇವರಿಗೆ ಮೊನ್ನೆ ನಮ್ಮ ಪತ್ರಿಕೆಗಳು ನೋಡಿಬಿಡಿದೆ, ಹೌದಲ್ಲ ಗೊತ್ತಿಲ್ಲ. ಇವರಂತ ಗ್ರೇಟ್ ಶಾಮನೂರ್ ಅವರಿಗೆ, ರಾಜಣ್ಣ ಅವರಿಗೆ ವಾರ್ನಿಂಗ್ ಮಾಡಿದ್ದಾರೆ ಅಂತ ನಾವು ಪತ್ರಿಕೆಯಲ್ಲಿ ನೋಡಿದ್ದೇವೆ. ಯಾವ ರೀತಿ ವಾರ್ನಿಂಗ್ ಮಾಡಿದೆ ಅಂತ ಗೊತ್ತಿಲ್ಲ, ಬಟ್ ಪತ್ರಿಕೆಯಲ್ಲಿ ಬಂದಿದೆ, ಮೀಡಿಯಾದಲ್ಲಿ ಬಂದಿದೆ, ಎಲ್ಲ ನೋಡಿದೆ. ಅದೇ ರೀತಿ ಇಂಥವ್ರೇನು ಒಂದು ಸಲ ಕರೆದು ಇವ್ರಿಗೆ ಸರಿ ವಾರ್ನಿಂಗ್ ಕೊಡಬೇಕಾದ್ರೆ ನೋಟಿಸ್ ಕೊಡಬೇಕಾ. ಒಂದು ಸಲ ಯಾವುದೇ ನಿಮ್ಮ ಒಂದು ಸಮಾಜ ಕಲ್ಯಾಣದಲ್ಲಿ ಒಂದು ಯಾವುದಾದ್ರೂ ಒಂದು ಸ್ಕೀಮ್ ಕೊಟ್ಟುಬಿಟ್ರೆ ಆ ಸ್ಕೀಮನ್ನು ಹಿಂದೆ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ತಗೊಂಡ್ರೆ ಸಪೋಸ್ ಇವರು 5 ಗ್ಯಾರಂಟಿಗಳು ನೀವು ಇಲೆಕ್ಷನ್ ನಮಗೆ ಓಟ್ ಕೊಟ್ಟಿಲ್ಲದ್ರೆ, ನಮಗೆ ಲೋಕಸಭೆಯಲ್ಲಿ ನಂಬರ್ಸ್ ಕೊಟ್ಟಿಲ್ಲದ್ರೆ ನಾವು ನಿಮ್ಮನ್ನು ಗ್ಯಾರಂಟಿ ಸ್ಕೀಮ್ ವಿಡ್ರಾ ಮಾಡ್ತೇವೆ, ಸ್ಟಾಪ್ ಮಾಡ್ತೇವೆ ಅಂತ ಹೇಳಿದರೆ ಸಾಧ್ಯ ಇಲ್ಲ. ಆ ರೀತಿ ನಡೆಯುತ್ತೆ. ಒಂದು ಸಲ ಕೊಟ್ಟರೆ ಈ ಗೌರ್ಮೆಂಟ್ ಅಲ್ಲ, ಮುಂದಿನ ಗೌರ್ಮೆಂಟೇ ಕೊಡಲೇಬೇಕು. ನಿಮ್ಗೆ ಗೊತ್ತಿರೋ ಈಗ ಫಸ್ಟಿಗೆ UPA ಗೌರ್ಮೆಂಟ್ನವರು 5 kg ಅಕ್ಕಿದ್ದು ಕೊಟ್ಟರು ಆಹಾರ ಭದ್ರತೆ ಸ್ಕೀಮಲ್ಲಿ. ಯಾರು ಮನಮೋಹನ್ ಸಿಂಗ್ ಇರೋ ಅದು ಕಂಟಿನ್ಯೂ ಎಲ್ಲಾದರೂ ನಿಂತು ಬಿಟ್ಟರೆ ದೊಂಬಿ ಗಲಾಟೆ ಎಲ್ಲ ಆಗ್ಬೋದು. ಅದೇ ರೀತಿ ಈಗ ಕೊಟ್ಟ ಗ್ಯಾರಂಟಿಯನ್ನು ಇವ್ರಿಗೆ ಗ್ಯಾರಂಟಿ ಕೊಟ್ಟದ್ದು ಯಾಕೆ? ಅದಕ್ಕೆ ಜನ ಓಟ್ ಕೊಟ್ಟಿದ್ದಾರೆ. ನಾವು ಗ್ಯಾರಂಟಿ ಕೊಡ್ತೇವಪ್ಪ ಇದು ನೀವು ಅಂತೇಳಿ, ಅದಕ್ಕೆ ಜನ ಓಟ್ ಕೊಟ್ಟಿದ್ದಾರಲ್ಲ ಇವರಿಗೆ. ನಾವು ನಿಮ್ಗೆ 5 ಗ್ಯಾರಂಟಿ ಕೊಡ್ತೇವೆ ಅಂತ ಎಲ್ಲ ಪ್ರಚಾರ ಮಾಡ್ಕೊಂಡು ಮನೆಗೆ ಹೋಗಿ ಪ್ಯಾಂಪ್ಲೆಟ್ ಹಚ್ಚಿ ಅಡ್ಡಿ ದೊಡ್ಡ ಫ್ರಂಟ್ ಪೇಜಲ್ಲಿ ಪ್ರತಿದಿನ ಆ್ಯಡ್ ಕೊಟ್ಟದ್ರಿಂದ ಜನ ಓಟ್ ಕೊಟ್ಟರು. ಈಗ ನೀವು ಗ್ಯಾರಂಟಿ ಕೊಟ್ಟಿದ್ರೆ ನಿಮ್ಗೆ ಓಟ್ ಸಿಕ್ಕಿತ್ತು. ಇನ್ನು ನೀವು ಈ ಸಲ ಓಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ವಿಡ್ರಾ ಮಾಡಿದರೆ ಖಾಲಿ ಉಪವಾಸ ಸತ್ಯಾಗಲ್ಲ, ದೊಂಬಿ ಗಲಾಟೆ ಎಲ್ಲ ಆಗ್ಬೋದು. ಬಡವನಿಗೆ ಯಾವುದೇ ನೀವು ಒಂದು ಹೆಲ್ಪ್ ಮಾಡಿಬಿಟ್ರೆ ಅದನ್ನು ಕಿತ್ಕೊಳ್ಳುವ ಸಾಧ್ಯನೇ ಇಲ್ಲ. ಯಾವ ಗೌರ್ಮೆಂಟಿಗೆ ಕಿತ್ಕೊಂಡ್ರೆ ಆ ಗೌರ್ಮೆಂಟ್ ಖಂಡಿತವಾಗಿ ಉಳಿಯಲ್ಲ ಅಂಥದ್ದು. ಸೊ ಇವರು ಬಾಲಕೃಷ್ಣ ಅವರಿಗೆ ತಿಳುವಳಿಕೆ ಇರಲಿಕ್ಕಿಲ್ಲ. ಗೌರ್ಮೆಂಟ್ ಅವ್ರು ಆ ರೀತಿ ಹೇಳಿಲ್ಲ, ಇದನ್ನು ತಗೊಳ್ಬೇಕಾಗ್ತದೆ ಅಂತ ಹೇಳಿದಾಗ ನಾನೀಗ ಅವರ ಸ್ಟೇಟ್ಮೆಂಟ್ ನೋಡಿದರೆ ಅವ್ರಿಗೆ ಹೇಳಿದ್ದು ನಾವು ವಾಪಸ್ ತಗೊಳ್ತೇವೆ ಅಂತ ಹೇಳಿಲ್ಲ. ಇದ್ರ ಬಗ್ಗೆ ನಾವು ಥಿಂಕ್ ಮಾಡಬೇಕು, ಇದ್ರ ಬಗ್ಗೆ ಚೀಫ್ ಮಿನಿಸ್ಟರ್ ಅಂದರೆ ನಿಮಗೆ ಗ್ಯಾರಂಟಿ ಒಪ್ಪಿಗೆ ಇಲ್ಲ, ಹಾಗೆ ಬೇಡ ಅಂತ. ನಿಮಗೆ ಗ್ಯಾರಂಟಿ ಒಪ್ಪಿಗೆ ಇಲ್ಲ ಅಂತ ಯಾರಿಗೆ? ಅವ್ರಿಗೆ ಗೊತ್ತಾಗ್ತದ ಇವ್ರು ಗ್ಯಾರಂಟಿ ಕೊಟ್ಟರು ಓಟ್ ಹಾಕಿರ್ಬೋದು. ಅಕ್ಷತೆ ಕಳ್ಬೇಕಾ ಗ್ಯಾರಂಟಿಗಳು ಬೇಕಾ ಕೇಳ್ತಾರೆ ಅವರು. ಹೌದು, ಗೊತ್ತು. ಅಕ್ಷತೆಗಳು ಬೇರೆ ಬೇಕಂತ ಹೇಳ್ತಾರೆ. ಅದು ಅಕ್ಷತೆ ಸಪರೇಟ್ ಇಟ್ಕೊಳ್ಳಿ. ಅದು ಇವ್ರ ಸ್ಕೀಮ್ ಅಲ್ಲ, ಅವ್ರ ಸ್ಕೀಮ್ ಮತ್ತೊಂದು ಪಾರ್ಟಿ ಸ್ಕೀಮ್. ಇವ್ರ ಸ್ಕೀಮ್ ಇದು ಇವ್ರು ಮಾತಾಡಲಿ ಅಕ್ಷತೆ ಕಾಳೆ. ಮತ್ತೇನು ಗೊತ್ತಾ, ಇದನ್ನು ಇವ್ರು ಯಾರು ನಮ್ಮ ಗ್ಯಾರಂಟಿ ಕೊಟ್ಟವ್ರು ಓಟ್ ಹಾಕಿಲ್ಲ ಅಂತ ಇವ್ರಿಗೆ ಗೊತ್ತಾಗ್ತದ? ಹಾಕಿರ್ಬೋದು ಗ್ಯಾರಂಟಿ ಕೊಟ್ಟವ್ರು ಓಟು. ಅದು ಸೀಕ್ರೆಟ್ ಬ್ಯಾಲೆಟ್ ಅಲ್ವಾ, ಯಾರಿಗದು ಗೊತ್ತಾ? ಹಾಗಾಗಿ ಇಂಥ ಸ್ಟೇಟ್ಮೆಂಟನ್ನು ಕೊಟ್ಟು ಕಾಂಟ್ರವರ್ಸಿ ಅರೈಸ್ ಮಾಡಬಾರ್ದು ಆ್ಯಕ್ಚುಲಿ. ಎಸ್, ಮುಸ್ಲಿಂ ಮುಖಂಡರಾದ ರಿಯಾಜ್ ಅಹಮದ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಲೈವ್ನಲ್ಲಿ. ರಿಯಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಲಕೃಷ್ಣ ಅವರ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಮೊದಲ ಕಮೆಂಟ್ ಏನು ಸರ್? ಅವರು ಎಲ್ಲೂ ವಾಪಸ್ ತಗೊಳ್ತೀವಿ ಅಂತ ಹೇಳಿಲ್ಲ. ಈಗ ಅಧಿಕಾರ ಇದ್ರೆ ಮಾತ್ರ ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಅಧಿಕಾರ ಇದ್ರೆ ಅದನ್ನ ನಾವು ಮುಂದುವರಿಸಬಹುದು, ಇಲ್ಲ ಅಂದ್ರೆ ಅದನ್ನ ಹಿಂಪಡೆಯಕ್ಕೆ ನಮಗೆ ಇದಾಗ್ಬಿಡತ್ತೆ ಅಂತ ಹೇಳಿರುವಂತ ಮಾತು. ಈಗ ನೋಡಿ, ಬಿಜೆಪಿ ಮತ್ತು ಅದರ ಕಳ್ಳು ಬಳ್ಳಿ ಸಂಘಟನೆಗಳು ಯಾವತ್ತು ಜನರಿಗೆ ಮನೆ ಕೊಡಿ, ಶಾಲೆ ಕೊಡಿ, ಆಸ್ಪತ್ರೆ ಕೊಡಿ, ರಸ್ತೆ ಕೊಡಿ, ಉದ್ಯೋಗ ಕೊಡಿ, ಅಸ್ಪೃಶ್ಯತೆ ತೊಲಗಿಸಿ, ರೈತರಿಗೆ ಬಿತ್ತನೆ ಬೀಜ ಕೊಡಿ ಅಂತ ಇತರೆ ಇನ್ನು ಅಂತ ಯಾವುದು ಬೀದಿಗಿಳಿದು ಹೋರಾಟಗಳು ಮಾಡಿಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಜನರಿಗೆ ಅನುಕೂಲ ಆಗ್ಲಿ ಅನ್ನುವಂತ ರೀತಿಯಲ್ಲಿ ಯೋಜನೆಗಳನ್ನು ತಂದು ಕೊಡ್ತಾ ಇದೆ. ಅದನ್ನ ನೀವು ನಮಗೆ ಮತ ಹಾಕಿ ಮತ್ತೆ ಗೆಲ್ಲಿಸಿ ಅಧಿಕಾರ ಕೊಟ್ರೆ ನಾವು ಅದನ್ನ ಮುಂದೆ ವರ್ಸ್ತೀವಿ ಅಂತ ಹೇಳಿರಂತ. ಈಗ ವೋಟ್ ಕೇಳಿದ್ದು ಯಾವಾಗ ಸರ್? 5 ಗ್ಯಾರಂಟಿಗಳಿದೆಯಲ್ಲ, ನಾನು ಈ ಪ್ರಶ್ನೆನ ಕಾಂಗ್ರೆಸ್ನ ವಕ್ತಾರರಿಗೆ ಕೇಳಬೇಕು ಅಂತ ಅನ್ಕೊಂಡೆ. ಆದ್ರೆ ಅವ್ರು ಬಂದಿಲ್ಲ, ಇವತ್ತು ಬರಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನಿಮ್ಮನ್ನೇ ಕೇಳ್ತೀನಿ, ವೋಟ್ ಕೇಳಿದ್ದು ಈ 5 ಗ್ಯಾರಂಟಿಗಳು ಘೋಷಣೆ ಆಗಿದ್ದು ವೋಟ್ ಕೇಳಿದ್ದು ಯಾವಾಗ ಸರ್? ಸರ್ಕಾರ ರಚನೆ ಇನ್ನು ಎಲೆಕ್ಷನ್ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಕೇಳುವಂತದ್ದು. ಈಗ ಮತ್ತೆ ಚುನಾವಣೆ ಇದೆಯಲ್ಲ, ಅಲ್ಲ ಯಾವ ಎಲೆಕ್ಷನ್? ಈಗ ರಾಜ್ಯ ಸರ್ಕಾರ ಚುನಾವಣೆ ನಡೀತು. ರಾಜ್ಯ ವಿಧಾನಸಭಾ ಎಲೆಕ್ಷನ್ ನಲ್ಲಿ ನಮ್ಮನ್ನ ಗೆಲ್ಲಿಸಿದರೆ 5 ಗ್ಯಾರಂಟಿಗಳನ್ನ ನಾವು ಜಾರಿಗೊಳಿಸ್ತೀವಿ ಅಂತ ಕಾಂಗ್ರೆಸ್ನ ತಂಡ
ರಾಜ್ಯದ ಜನರ ಮುಂದೆ 5 ಗ್ಯಾರಂಟಿಗಳ ಘೋಷಣೆ ಮಾಡ್ತು. ಸರ್ಕಾರ ರಚನೆ ಆಯಿತು. ಸರ್ಕಾರ ರಚನೆ ಆದ ಮೇಲೆ ಆ ಗ್ಯಾರಂಟಿಗಳ ಜಾರಿಗೊಳಿಸಲಾಗಿದೆ. ಈಗ ಅವ್ರು ಹೇಳ್ತಿದ್ದಾರೆ ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ನೀವು ನಮ್ಗೆ ವೋಟ್ ಹಾಕ್ಲಿಲ್ಲ ಅಂದ್ರೆ ನಾವು ಯೋಚನೆ ಮಾಡಬೇಕು ಅಂತ. ಇದನ್ನ ಮಕ್ಕಳಾಟನ ಇದು? ಫಸ್ಟ್ ಆಫ್ ಆಲ್ ಇವರ ಸಂದರ್ಭದಲ್ಲಿ ₹1 ಖರ್ಚಾಗಿಲ್ಲ. ಈ 5 ಗ್ಯಾರಂಟಿಗಳಿಗೆ ನೆನಪಿರ್ಬೇಕು ಇವರಿಗೆ, ಈ ಶಾಸಕರಿಗೆ ನೆನಪಿರ್ಬೇಕು. ಇವ್ರು ಹಾಕಿಸ್ಕೊಂಡಿರೋ ವೋಟ್ ಬಿಜೆಪಿ ಅವ್ರ ಪಾಕೆಟ್ ನಿಂದ ಆಗಿದೆಯಾ? ಅಲ್ಲ, ಬಿಜೆಪಿ ಅವ್ರ ಪಾಕೆಟ್ ನಿಂದ ಆಗಿದೆಯಾ? ಹೌದು, ಬಿಜೆಪಿ ಅವ್ರು ನೋಡಿ ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ನವ್ರೀಗ. ಈಗ 15 ಲಕ್ಷ ಕೊಡ್ತೀವಿ ಅಂದಿದ್ರು, ಅದ್ರ ಬಗ್ಗೆ ಯಾವನಾದ್ರು ಪ್ರಶ್ನೆ ಮಾಡಿದ್ರ? 15 ಲಕ್ಷ ರೂಪಾಯಿ ನಾವು ಚುನಾವಣೆ ಅಧಿಕಾರ ಸಿಕ್ಕಿದ ತಕ್ಷಣ ಕೊಡ್ತೀವಿ, ಪ್ರತಿ ಬ್ಲಾಕ್ ಮನಿಯನ್ನು ಹೊರ ದೇಶದಿಂದ ತರ್ತೀವಿ ಅಂತ ಹೇಳಿದ್ರು. ಎಲ್ಲಿದೆ ಬ್ಲಾಕ್ ಮನಿ ತಂದ್ರ? ಅದ್ರ ಬಗ್ಗೆ ಮತ್ತೆ ದೊಡ್ಡ ದೊಡ್ಡ ಮಾಫಿಯಾಗಳನ್ನು ತಗೊಂಡು ಬರ್ತೀವಿ ಅಂದಿದ್ರು. ಗ್ಯಾರಂಟಿ ಯೋಜನೆ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಸಿಎಂ ಹತ್ರ ಮಾತಾಡ್ತೀನಿ ನಾನು, ಅಥವಾ ನಮಗೆ ಯಾವ ಬೂತ್ ಅಲ್ಲಿ ಕಡಿಮೆ ವೋಟ್ ಬಂದಿದೆಯೋ ಆ ಕ್ಷೇತ್ರದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ನಾವು ಮುಂದೆ ಯೋಚನೆ ಮಾಡ್ಬೇಕಾಗತ್ತೆ. ಏನು ಹೆದರಿಸ್ತಾರ ಇವರು? ಏನ್ ಅನ್ಕೊಂಡಿದ್ದಾರೆ? ಬಿಜೆಪಿ ಅವರು ಹೇಳೋ ರೀತಿಯಲ್ಲೇ ಮಾತನಾಡಿದ್ದಾರೆ. ಈಗ ಬಿಜೆಪಿ ಅವರನ್ನ ನೋಡಿ ಅಪ್ಗ್ರೇಡ್ ಆಗಿದ್ದಾರೆ ಕಾಂಗ್ರೆಸ್ನವ್ರು ಹೊರತು ಬಿಜೆಪಿ ಅವ್ರು ಹೇಳ್ತಾರಲ್ಲ ನಮಗೆ ಇದು ವೋಟ್ ಮಾತ್ರ ಕೊಟ್ರೆ ಮಾತ್ರ ನಾವು ಕೆಲಸ ಮಾಡ್ತೀವಿ, ಮುಸಲ್ಮಾನರಿಗೆ ಮಾಡಲ್ಲ ಅಂತ ಒಂದು ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ. ಯಾಕೆ ಬಿಜೆಪಿ ಅವ್ರು ಮಾತಾಡಿಲ್ವಾ? ಬಿಜೆಪಿ ಅವರು ಎಲ್ಲೂ ಹೇಳಿಲ್ವಾ? ಯೋಜನೆಗಳನ್ನು ಕಿತ್ಕೊಂಡಿಲ್ವಾ? ಯಾಕೆ ಹೇಳಿದಾರಲ್ಲ, ಎಷ್ಟು MLA ಗಳು ಹೇಳಿಲ್ಲ? ಯಾರು ಒಂದು ಎಕ್ಸಾಂಪಲ್ ಕೊಡಿ. ಯಾರು? ರೈಟ್, ನೀವು ನೆನಪು ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾನು ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೋಹನ್ ವಿಶ್ವ ಅವ್ರ ಫಸ್ಟ್ ಸ್ಟೇಟ್ಮೆಂಟ್ ನಿಮ್ಮಿಂದ ತಗೊಳ್ತೀನಿ ನಾನು JDS ವಕ್ತಾರರನ್ನ ಮಾತನಾಡಿಸೋದಕ್ಕೆ ಮುಂಚೆ. ಯಾಕಂದ್ರೆ ರಿಯಾಜ್ ಅಹಮದ್ ಬಿಜೆಪಿ ಅವ್ರು ಏನ್ ಹಾಕೊಟ್ಟಿದ್ದಾರೋ ಹಾದಿ, ಆ ಹಾದಿಯಲ್ಲಿ ಕಾಂಗ್ರೆಸ್ ಆಗ್ತಿದ್ಯಪ್ಪ, ಅದ್ರಲ್ಲಿ ಏನ್ ವ್ಯತ್ಯಾಸ ಇಲ್ಲ ಅಂತಿದ್ದಾರೆ. ಅಲ್ಲ, ಬಿಜೆಪಿ ಅವ್ರು ಹಾಕೊಟ್ರ ಅಭಿವೃದ್ಧಿ ಹಾದಿನ ಕಾಂಗ್ರೆಸ್ ಹಿಡಿದಿದ್ರೆ ಇವತ್ತು ಭಾರತ ದೇಶ ಎಲ್ಲೋ ಇರಬೇಕಾಗಿತ್ತು. ಸೊ ಆದ್ರಿಂದ ಅವರು ಬಿಜೆಪಿ ಅಭಿವೃದ್ಧಿ ಹಾದಿನ ಕಾಂಗ್ರೆಸ್ ಅವ್ರು ಯಾವತ್ತೂ ಫಾಲೋ ಮಾಡಲ್ಲ. ರಿಯಾಜು ಅದೇ ಗಾಳಿಲಿ ಕುಂಡೋಡಿಬಾರ್ದು ಕುತ್ಕೊಂಡು ಇವತ್ತೇನೋ ಕಾಂಗ್ರೆಸ್ ವಕ್ತಾರರಾಗಿ ಮಾತಾಡ್ತಾ ಇದ್ದಾರೆ. ಅವರು ಇಷ್ಟು ದಿವಸ ಏನೋ ಇಂಡಿಪೆಂಡೆಂಟ್ ಪ್ಯಾನಲಿಸ್ಟ್ ಆಗಿ ಬಂದ್ಬಿಟ್ಟು ಮಾತಾಡ್ತಾ ಇದ್ರು. ಇವತ್ತು ಅವರು ಹೇಳ್ಕೊಳ್ಳೋದು ನೋಡಿದ್ರೆ ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಅನ್ಕೊಂಡು ಕುತ್ಕೊಂಡು ಮಾತಾಡ್ತಿದ್ದಾರೆ. ಮಾತಾಡ್ಲಿ ಅವರು. ನೋಡಿ, ಈ ಹೇಳಿಕೆ ಅಂತ ಬಂದಾಗ ಈ ಬಾಲಕೃಷ್ಣ ಅವ್ರದ್ದು ಇದೇನು ಹೊಸದಲ್ಲ. ಈ ಹಿಂದೇನೋ ಬ್ಲ್ಯಾಕ್ ಮೇಲ್ ಮಾಡಿದ್ರು ಜನಗಳನ್ನ, ಈ ಸಲಿನೋ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಮುಂದೇನೋ ಮಾಡ್ತಾರೆ. ನಾವು ಇದನ್ನೇ ಡೇ 1 ಹೇಳ್ಕೊಂಬಂದಿದ್ದು. ಇವರು ಗ್ಯಾರಂಟಿಗಳು ಇದು ಅವೈಜ್ಞಾನಿಕ, ಇವರು ಹೇಳಿದಂಥ ಪ್ರಾಮಿಸ್ಗಳನ್ನ ನಿಮಗೆ ಫುಲ್ಫಿಲ್ ಮಾಡಲ್ಲ, ಇದು ಬರೀ ಚುನಾವಣೆ ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ತಾ ಇರೋದು. ಇವರು ಏನೇನು ಮಾಡಿದ್ರು? ಒಂದಷ್ಟು ಗ್ಯಾರಂಟಿಗಳು ಸಣ್ಣ ಪುಟ್ಟದ್ದು ಎಲ್ಲ ಡಿಲೇ, ಯಾವುದನ್ನು ಆನ್ ಟೈಮ್ ಇಂಪ್ಲಿಮೆಂಟ್ ಮಾಡಲೇ ಇಲ್ಲ. ಯುವ ನಿಧಿ ಮಾಡಿದ್ದು ಯಾವಾಗ? 1 ತಿಂಗಳು ಮುಂಚೆ. ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು? ಶಕ್ತಿ ಯೋಜನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು? ಗೃಹ ಜ್ಯೋತಿ ಮಾಡಿದ್ದಾರೆ, ಗೃಹಲಕ್ಷ್ಮಿ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಮಾಡೇ ಇಲ್ಲ. ಯಾರು ನಿಮ್ಗಲ್ಲಿ ಎಲ್ಲಾರ್ಗೂನು ಪ್ರತಿ ತಿಂಗಳು ಹಣ ಬರ್ತಾ ಇದೆ ಅನ್ನೋದು ಶುದ್ಧ ಸುಳ್ಳು. ಗೃಹ ಜ್ಯೋತಿ ಬಾಲಕೃಷ್ಣ ಅವರು ಒಂದು ಆಂಗಲ್ ಕೇಳಿಸ್ಕೊಳ್ಳಿ, ನಾನು ಮುಗಿಸ್ಬಿಡ್ತೀನಿ. ಗೃಹ ಜ್ಯೋತಿ ಬಗ್ಗೆ ನೀವು ಹೇಳಿದ್ರಲ್ಲ, ಒಂದ್ ಕಡೆ ಗೃಹ ಜ್ಯೋತಿ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್, ಅದಾದ್ಮೇಲೆ 12 ತಿಂಗಳದ ಆವರೇಜ್ ಲಿಮಿಟ್ ಇಟ್ಟವರು ಇವರೇನೇನೆ. ಆಯ್ತಲ್ಲ, ಲಿಮಿಟ್ ದಾಟಿದ್ರೆ ಅವ್ರಿಗೆಲ್ಲಾನು ಫಸ್ಟ್ ಯೂನಿಟ್ ಇಂದಾನೆ ದುಡ್ಡು ಕೊಡ್ಬೇಕು ಅಂತ ಹೇಳಿದವರು ಇವರೇನೇನೆ. ತಿರ್ಗಾ ಕರೆಂಟ್ ಬೆಲೆ ಏರಿಕೆ ಇನ್ನೊಂದ್ ಕಡೆ ಜಾಸ್ತಿ ಮಾಡಿದವರು ಇವರೇನೇನೆ. ಒಂದ್ ಕಡೆ ಬೆಲೆ ಏರಿಕೆ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಫ್ರೀಯಾಗಿ ಕೊಡ್ಲಿಕ್ಕೆ ಇವರೇ ಬೇಕಾ? ಇದಂತಾನೆ ಗೃಹ ಜ್ಯೋತಿನಲ್ಲಿ ಮಾಡಿದ್ದು. ತಿರ್ಗಾ ನೀವಾಗ ಇವ್ರ ಗ್ಯಾರಂಟಿಗಳ ಬಗ್ಗೆ ಇಷ್ಟೆಲ್ಲ ಬಾಲಕೃಷ್ಣ ಅವ್ರು ಮಾತಾಡ್ತಾರಲ್ಲ, ಬಾಲಕೃಷ್ಣ ಅವ್ರಿಗೆ ತಾಕತ್ತಿದ್ರೆ ಹೇಳಿ ಅವ್ರ ಜನಗಳ ಮುಂದೆ ಎಲ್ಲೆಲ್ಲಿ ಬೆಲೆ ಏರಿಕೆ ಮಾಡಿದಾರೆ ಅಂತ ಹೇಳಿ. ಕುಡಿಯೋ ಹಾಲಿನ ಬೆಲೆ ಏರಿಕೆ ಮಾಡಿದ್ದಾರೆ. ಆಯ್ತು, ನೀವು ಹೆಣ್ಮಕ್ಳಿಗೆ ಶಕ್ತಿ ಯೋಜನೆಯಲ್ಲಿ ನಿಮ್ಗೆ ಬಸ್ ಫ್ರೀ ಕೊಟ್ಬಿಟ್ಟು ಇನ್ನೊಂದ್ ಕಡೆ ಬೆಂಗಳೂರು ಮೈಸೂರು, ಬೆಂಗಳೂರು ಹುಬ್ಳಿ, ಬೆಂಗಳೂರು ಗುಲ್ಬರ್ಗ ಬಸ್ ರೇಟ್ ನ ನೀವು 25% 30% ಜಾಸ್ತಿ ಮಾಡ್ಬಿಟ್ರೆ ಏನ್ ಪ್ರಯೋಜನ ಬಂತು? ನೀವು ಒಂದು ಕುಟುಂಬ ಅಂದ್ಮೇಲೆ ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಳು ಇರ್ತಾರೆ ತಾನೆ. ನೀವು ಒಂದು ಕುಟುಂಬದಲ್ಲಿ ಒಬ್ಬರ ಕೈ ಮೇಲೆ ಬರೆ ಹಾಕ್ಬಿಟ್ಟು ಇನ್ನೊಬ್ರಿಗೆ ಫ್ರೀ ಕೊಡ್ತೀನಿ ಅನ್ನೋದಕ್ಕೆ ನೀವೇ ಬೇಕಾ? ಇದೇ ಕೆಲಸ ತಾನೇ ಮಾಡ್ಕೊಂಡ್ ಬಂದಿದ್ದೀವ್ರು. ಅಷ್ಟೇ ತಿರ್ಗಾ ನಿಮ್ಗೆ ಈ ಮಿಡ್ಲ್ ಕ್ಲಾಸ್ ಜನ ಇವಾಗ ಒಂದು ಸೈಟ್ ತಗೊಳ್ಳೋದಕ್ಕೆ ಒಂದು ಮನೆ ತಗೊಳಕ್ ಆಗಲ್ಲ ಅಂತ ಕೆಲಸ ಮಾಡಾಕ್ಬಿಟ್ರು. ಎಲ್ಲ ವ್ಯಾಲ್ಯೂಯೇಷನ್ ಸ್ಟಾಂಪ್ ಡ್ಯೂಟಿ ರೇಟ್ಸ್ ಎಲ್ಲ 1 to double ಮಾಡಾಕ್ಬಿಟ್ರು ಎಲ್ಲ ಕಡೆನೂ. ಸಿಕ್ಕಿದ ಕಡೆ ಎಲ್ಲ ಪ್ರೈಸ್ ಹೈಕು, ಸಿಕ್ಕಿದ ಕಡೆ ಎಲ್ಲ ಜಾಸ್ತಿ ಮಾಡ್ಕೊಂಡೇ ಬಂದಿದ್ದೀವ್ರು. ಏನಾದ್ರು ಕಡಿಮೆ ಮಾಡಿದಾರೆ ಅಷ್ಟೇ. ಯಾಕೆ ಆ ರಾಯಲ್ಟಿನೂ ಜಾಸ್ತಿ ಮಾಡಾಕ್ಬಿಟ್ರು, ಜಲ್ಲಿ ಕಲ್ಗಳ ಮೇಲೆ, ಆಮೇಲೆ ಸಿಮೆಂಟ್ ಮೇಲೆ ಎಲ್ಲಾನು ಎಕ್ಸ್ಟ್ರಾಕ್ಟ್ ಮಾಡೋಂಥದ್ರ ಮೇಲೆ. ತಿರ್ಗಾ ಸಣ್ಣ ಪುಟ್ಟ ಅಫಿಡವಿಟ್ ಕಾಸ್ಟ್ಗಳು ಎಲ್ಲಿ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಅದನ್ನು ಜಾಸ್ತಿ ಮಾಡಾಕ್ಬಿಟ್ರು. ಎಲ್ಲ ಕಡೆ ಬೆಲೆ ಏರಿಕೆ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಜನಕ್ಕೆ ಕೊಡ್ತೀನಿ ಅಂತ ಹೇಳ್ಕೊಂಡು ಇವಾಗ ಮತ್ತೆ ಬ್ಲಾಕ್ ಮೇಲ್ ಮಾಡೋದು. ನಾವು ಅಧಿಕಾರಕ್ಕೆ ಬಂದ್ರೆ ಮಾತ್ರ ಕೊಡ್ತೀವಿ, ಇಲ್ಲಾಂದ್ರೆ ಕೊಡೋದಿಲ್ಲ, ನೀವು ವೋಟ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ತಾನೇ ಹೇಳಿದ್ರು ನಮ್ ಗ್ಯಾರಂಟಿ ಕೊಡ್ತೀವಿ ಅಂತ. ಹಾಗಾದ್ರೆ ಇವ್ರು ಅವತ್ತೇ ಹೇಳ್ಬೇಕಿತ್ತು ನಮ್ಗೆ ಅಸೆಂಬ್ಲಿ ಎಲೆಕ್ಷನ್ಗೂ ವೋಟ್ ಹಾಕಿ, ನೀವು ಲೋಕಸಭೆಗೂ ವೋಟ್ ಹಾಕಿ ಅಂತ ಹೇಳ್ಬಿಟ್ಟು. ಅದನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟು ಜನಗಳ ಮುಂದೆ ಬ್ಲಾಕ್ ಮೇಲ್ ಮಾಡ್ಕೊಂಡು ಕೂತ್ಕೊಳ್ಳೋದು ಫಸ್ಟ್ ಟೈಮ್ ಅಲ್ಲ ಇದು. ಅಲ್ಲ, ಇವಾಗ
ಕಾಂಗ್ರೆಸ್ನವ್ರು ಬಂದಿಲ್ಲ. ಮತ್ತೆ ನಾನು ಕಾಂಗ್ರೆಸ್ ಪರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಅವ್ರು ಕೇಳಿದ್ರಲ್ಲಿ ಏನು ತಪ್ಪಿದೆ? 5 ಗ್ಯಾರಂಟಿಗಳ ಯೋಜನೆಯನ್ನು ಅವ್ರು ಜಾರಿಗೆ ತಂದಿದ್ದಾರೆ. ಅವ್ರಿಗೆ ಅಧಿಕಾರ ಇದೆಯಪ್ಪ, ನಾವು ಕೊಟ್ಟಿದ್ದ ಭರವಸೆನ ಈಡೇರಿಸಿದೀವಿ, 5 ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ, ನೀವು ನಮಗೆ ವೋಟ್ ಹಾಕಿ, ಇಲ್ಲ ಅಂದ್ರೆ ನಮಗೂ ಕಷ್ಟ ಆಗತ್ತೆ ಅಂತ ನೀವು ಅಕ್ಷತೆ ಕಾಳು ಕೇಳ್ಬಿಟ್ಟು ಹಂಚ್ಬಿಟ್ಟು ಮತ ಕೇಳ್ತಿದ್ದೀರಿ ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ಲ, ಹಾಗಾದ್ರೆ ಜನಗಳನ್ನ ಟೇಕನ್ ಫಾರ್ ಗ್ರಾಂಟೆಡ್, ಜನಗಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರೋದಾಗಾದ್ರೆ ಇವರು ನೀವು ನನಗೆ ವೋಟ್ ಹಾಕಿಲ್ಲ ಅಂದ್ರೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನಾಡಿದಿಂದ ಇದು ಇವ್ರು ಟೇಕನ್ ಫಾರ್ ಗ್ರಾಂಟೆಡ್ ಆಗಾದ್ರೆ. ಮತ್ತೆ ಇನ್ನೊಂದು ಕೇಳ್ಕೊಳ್ಳಿ, ನಾವು ಅಕ್ಷತೆ ಕಾಳು ಇವಾಗ ರಾಮ ಮಂದಿರ ಕೊಡ್ಬೋದು, ಬಟ್ ಕಳೆದ 10 ವರ್ಷದಿಂದ ಏನೇನಾಗಿದೆ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಅವ್ರ ಮಾಗಡಿ ಇದೆ ಗೊತ್ತಾ, ಅವ್ರ ಕಾನ್ಸ್ಟಿಟ್ಯೂನ್ಸಿ, ಅಲ್ಲೇ ಹೋಗಿ ನೋಡ್ಬೇಕು. ನರೇಂದ್ರ ಮೋದಿ ಅವರು ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗೂ ಅಷ್ಟೇ ಏನೇನು ಕೊಟ್ಟಿದೀವ ಕಾನ್ಸ್ಟಿಟ್ಯೂನ್ಸಿಗೆ ಅಂತ ಹೇಳ್ಬಿಟ್ಟು ಅದನ್ನ ಮರಿಬಾರ್ದು. ಅದೇ ಮಾಗಡಿ ಕ್ಷೇತ್ರದಲ್ಲಿ ಆಗಾರೆ ಎಷ್ಟು ಲಕ್ಷ ಜನದ ಮನೆಗಳಿಗೆ ನೀರು ಹಾಕ್ಸ್ಕೊಂಡಿದ್ದಾರೆ, ನಲ್ಲಿ ನೀರು ಕೊಡಕ್ಕೆ ಇವ್ರ ಕೈಲಿ ಯೋಗ್ಯತೆ ಇರಲಿಲ್ಲ. ಇಷ್ಟು ವರ್ಷ ಆದ್ಮೇಲೆ ಅದನ್ನ ಕೊಟ್ಟಿದ್ದವ್ರು ನರೇಂದ್ರ ಮೋದಿ ಅವರು, ಅವರೇ ಬರ್ಬೇಕಾಗಿ ಬಂತು. ತಿರ್ಗಾ ಹೆಣ್ಮಕ್ಳು ಯಾವ ಪರಿಸ್ಥಿತಿನಲ್ಲಿ ಇತ್ತು ಅದನ್ನ ಆ ಇಶ್ಯೂನ ಸಾಲ್ವ್ ಮಾಡಿ ಅಲ್ಲಿದ್ದಂತೆ ಎಷ್ಟೊಂದು ಸಾವಿರಾರು ಟಾಯ್ಲೆಟ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಗೊತ್ತಾಯ್ತಲ್ಲ, ತಿರ್ಗಾ ರಸ್ತೆಗಳಾಗ್ಬೋದು, ಅದೇ ಮಾಗಡಿ ಕನೆಕ್ಟ್ ಆಗೋದಾಗ್ಬೋದು, ಕುಣಿಗಲ್ಗಾಗ್ಬೋದು, ಅದನ್ನ ಮಾಡಿದ್ರು ಮತ್ತೆ ನರೇಂದ್ರ ಮೋದಿ ಅವರೇ. ಇದನ್ನೆಲ್ಲ ಮಾಡಿದ್ರೆ ರಾಮ ಮಂದಿರ ವಿಚಾರದಲ್ಲಿ ಲಕ್ಷತೆ ಕೊಟ್ಬಿಟ್ಟು ಮತ ಕೇಳ್ತಾ ಇರೋದೇ ಹೊರತು ಇವ್ರ ತರ ಸುಳ್ಳು ಗ್ಯಾರಂಟಿಗಳು ಕೊಟ್ಕೊಂಡು 1 ತಿಂಗಳು ಒಬ್ಬರು ಕೊಡೋದು, ಇನ್ನೊಂದು ತಿಂಗಳು ಇನ್ನೊಬ್ರು ಕೊಡೋದು, ಇನ್ನೊಂದು ತಿಂಗಳು ಇನ್ನೊಬ್ರು ಕೊಡೋದು, ಬರೀ ಅದನ್ನೇ ಮಾಡ್ಕೊಂಡು ನೀವು ರಿಯಾಲಿಟಿ ಚೆಕ್ ಮಾಡಿ, ಆಯ್ತಾ? ಯಾರಿಗೂ ಬಂದಿಲ್ಲ ಸರಿಯಾಗಿ ಹಣ ಅಲ್ಲಿ. ಪ್ರತಿ ತಿಂಗಳು 1 ತಿಂಗಳು ಒಬ್ರು ಕೊಟ್ರೆ ಇನ್ನೊಂದು ತಿಂಗಳು ಇನ್ನೊಬ್ರು ಕೊಡೋದು, ಅದು ಸ್ಕಿಪ್ ಮಾಡಿ ಇನ್ನೊಬ್ರು ಕೊಡೋದು, ಬರೀ ಇದೇ ಕೆಲಸ ಮಾಡ್ಕೊಂಡೇ ಬರ್ತಾರೆ. ಅದು ಯುವಕರಿಗಂತೂ ಯುವ ನಿಧಿ ಅಂತ ಅದನ್ನ ಇಂಪ್ಲಿಮೆಂಟ್ ಮಾಡೋದು 10 ತಿಂಗಳು ತಗೊಂಡ್ರು. ಅವ್ರು ಹೇಳಿದ 24 ಗಂಟೆಯಲ್ಲಿ ಎಲ್ಲರಿಗೂ ಫ್ರೀ ಅಂತ ಹೇಳ್ಕೊಂಡು. ರೈಟ್. ಮಹೇಶ್ ಗೌಡ್ರೆ, ಬಾಲಕೃಷ್ಣ ಅವರ ಈ ಸ್ಟೇಟ್ಮೆಂಟ್ ಅನ್ನ ನೀವು ಹೆಂಗ್ ನೋಡ್ತೀರಿ? ಅವರು ಈ ಹಿಂದೆನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಯಾವ ಬೂತ್ ನಲ್ಲಿ ನಮಗೆ ಕಡಿಮೆ ಓಟ್ ಬಂದಿದೆಯೋ ಅಲ್ಲಿ ಅಭಿವೃದ್ಧಿ ಮಾಡಬೇಕಾ ಇಲ್ವಾ ನಾವು ಯೋಚನೆ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಅದಾದ್ಮೇಲೆ ಈಗ ಕೊಡ್ತಾ ಇರೋ ಹೇಳಿಕೆ, ನೀವೇ ಯೋಚನೆ ಮಾಡಿ, ಅಕ್ಷತೆ ಬೇಕಾ ನಿಮಗೆ, ಆ ಗ್ಯಾರಂಟಿಗಳು ಬೇಕಾ ಅಂತ, ಮುಂದಿನ ದಿನಗಳಲ್ಲಿ ನಾನು CM ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮೇಡಮ್, ನಾನು ಇವತ್ತಿನ ವಿಚಾರದ ಬಗ್ಗೆನೇ ಮಾತನಾಡ್ತೀನಿ. ಸಮರಕ್ಕೆ ಏನು ಗ್ಯಾರಂಟಿ ಬ್ಲ್ಯಾಕ್ ಮೇಲ್ ಅಂತ ಇದು ನಡೆದಿದ್ದು ಯಾವಾಗ? ನಿನ್ನೆ ಸಾಯಂಕಾಲ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ ಶ್ರೀಗಿರಿಪುರ ಅಂತೇಳಿ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಈ ಮಾತನ್ನ ಸನ್ಮಾನ್ಯ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಈ ರಾಜಕಾರಣದಲ್ಲಿ ಕೆಲವು ವ್ಯಕ್ತಿಗಳು, ನಾನು ಅಂದ್ಕೊಂಡಿದ್ದೆ CM ಸಿದ್ದರಾಮಯ್ಯನವ್ರಿಗೆ ದುರಹಂಕಾರ ಇರ್ಬೋದೇನೋ ಅಂತ, ಅವ್ರು ಫಾಲೋ ಮಾಡ್ತಿದ್ದವ್ರಿಗೂ ದುರಹಂಕಾರ ಸ್ಟಾರ್ಟ್ ಆಗ್ಬಿಟ್ಟೈತಿ. ಕೆಲವು ರಾಜಕಾರಣಿಗಳು ಗೆರೆಯನ್ನು ಹಾಕೋಬೇಕಾಗುತ್ತೆ, ಗೆರೆಯನ್ನ ಮೀರಿದ್ರೆ ಅವರ ಬಾವಿ ತೋಡಿರ್ತಾರಲ್ಲ ಹಳ್ಳ, ಅವರೇ ಬಿಡಬೇಕಾಗುತ್ತೆ. ಹೇಳ್ಬಿಡ್ತೀನಿ ನೋಡಿ, ಬಾಲಕೃಷ್ಣ ಇಂಥ ವಿಚಾರಗಳನ್ನ ಯಾವಾಗ ಮಾತನಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ, ನಮ್ಮ ಪಕ್ಷದ ಪ್ರಕಾರ, ಎಲೆಕ್ಷನ್ ಯಾವಾಗ ಬರುತ್ತೆ, ಕರ್ನಾಟಕದಲ್ಲಿ ಬಡ್ಜೆಟ್ ಯಾವಾಗಿರುತ್ತೆ, ಯಾರ್ಯಾರು ಉಪಮುಖ್ಯಮಂತ್ರಿಗಳು ಬೇಕು ಅಂತಾರೆ, ಆ ಸಂದರ್ಭದಲ್ಲಿ ಫಸ್ಟ್ ಮಾತಾಡೋ ವ್ಯಕ್ತಿನೇ ಮಾಗಡಿ ಬಾಲಕೃಷ್ಣ, ನಂಬರ್ 1. ಎರಡನೇದೇನಪ್ಪ ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ಮಾಗಡಿ ಬಾಲಕೃಷ್ಣನ ಬಗ್ಗೆ ಏನೇನು ಸರ್ ಈ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ MLA ಅವರು ಅಂತ. ಹೋದ ಚುನಾವಣೆಯಲ್ಲಿ ಮಾಗಡಿ ಬಾಲಕೃಷ್ಣ ಆ ತಾಲೂಕಿನ ಜನರಿಗೆ ಒಂದು ಭಾಷಣವನ್ನ ಮಾಡಿದ್ರು. ಏನಂತ? DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂದ್ರೆ ಈ ಬಾರಿ ನೀವು ಕಾಂಗ್ರೆಸ್ಗೆ ಮತ ನೀಡಬೇಕು ಅಂತ ಹೇಳಿ. ಕಾಂಗ್ರೆಸ್ಗೆ ಮತ ನೀಡಿದ್ದೀರಲ್ಲಪ್ಪ, ನೀನು ಗೆಲ್ಸಿದ್ದೀರಲ್ಲಪ್ಪ MLA ಮಾಡಿ, ನಿನಗೆ ತಾಕತ್ತಿದ್ರೆ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು DK ಶಿವಕುಮಾರ್ನ, ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ನೀನು? ಹಾಗಾದ್ರೆ ಮಾತು ತಪ್ಪಿದ್ಯಾ? ಒಂದನೇದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಬಡ್ಜೆಟ್ ಟೈಮಲ್ಲಿ ಹೋದ 5 ತಿಂಗಳಿಂದ ಬಡ್ಜೆಟ್ ಆದಾಗ ಒಂದು ಬಡ್ಜೆಟ್ ಅಧಿವೇಶನದಲ್ಲಿ ಒಂದು ಮಾತನಾಡ್ತಾರೆ, ಭಾರತೀಯ ಜನತಾ ಪಾರ್ಟಿ ಶ್ರೀರಂಗನಾಥನ ದರ್ಶನ ಮಾಡುವ ಜನರಿಗೆಲ್ಲ ಬರೋದಿಕ್ಕೆ ಸೌಲಭ್ಯಗಳನ್ನ ಕಲ್ಪಿಸೋದಕ್ಕೆ 5 ಕೋಟಿ ಅನುದಾನವನ್ನ ಕೊಟ್ಟಿತ್ತು, ಅನುದಾನವನ್ನ ಕಿತ್ಕೊಂಡಿದ್ದೀರಾ ಕಾಂಗ್ರೆಸ್ನವರು ಅಂತೇಳಿ ಇವ್ರ ಪಕ್ಷದ ಮಿನಿಸ್ಟರ್ ವಿರುದ್ಧನೇ ಇವರು ಮಾತನಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಎರಡನೇದು ನಾನು ಹೇಳ್ಬಿಡ್ತೀನಿ ಮೇಡಮ್. ಮೂರನೇದೇನಪ್ಪ ಅಂತ ಹೇಳಿದ್ರೆ, ಬಹುಮುಖ್ಯವಾಗಿ ನೀವು ಹೇಳಿದ್ರಿ ನಾವು ಏನೇನು ಕಾರ್ಯಕ್ರಮಗಳನ್ನ ಜಾರಿಗೆ ತರ್ತೀವಿ, ಕಾರ್ಡ್ ಕೊಟ್ಟು ಗೆದ್ದು ಬಂದಂತ MLA ಈತ ಯಾರಿಗೆ ಮೋಸ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಈ ಬಾರಿ MLA ಚುನಾವಣೆಯಲ್ಲಿ ಕಾರ್ಡ್ಗಳನ್ನ ಕೊಟ್ಟಿ ಮಾಗಡಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಂದಿರುವಂತ MLA ಈತ ಗ್ಯಾರಂಟಿ ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ ಏನು ಕಾಣಿಸ್ತಾನೆ ಇಲ್ಲ ನನಗೆ. ಈಸ್ ಎ ಬ್ಲ್ಯಾಕ್ ಮೇಲರ್. ಓಕೆ, ರೈಟ್. ಒಂದು ಚಿಕ್ಕ ಬ್ರೇಕ್ ತಗೊಂಡ ವೀಕ್ಷಕರೇ, ಬ್ರೇಕ್ ನಂತರ ಚರ್ಚೆ ಮುಂದುವರಿಯೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.